ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಇವತ್ತು ಒಂದು ಕಡೆಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಫೈನಲಿ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿ ಇವತ್ತು ಹೋಗುವಂತಹ ಒಂದು ಒಳ್ಳೆಯ ಸಮಯ ಬಂದಿದೆ. ಸೊ ಸಿಕ್ಕಾಪಟ್ಟೆ ಮೋಡ ಆಗಿದೆ, ಮಳೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಆದರೂ ಕೂಡ ನಾವು ಧೈರ್ಯ ಮಾಡಿ ಹೊರಟು ಬಿಟ್ಟಿದ್ದೀವಿ. ಸೊ ಫ್ಯಾಮಿಲಿ ಟ್ರಿಪ್ಪು ಹೋಗಲೇಬೇಕು, ವರ್ಷಕ್ಕೊಂದ್ಸಲ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಗಳದು ಇವಾಗ ಏನು ರಜೆ ಕೂಡ ಮುಗಿತಾ ಬಂದಿದೆ. ಹಾಗಾಗಿ ನಾವು ಹೋಗಲೇಬೇಕು ಅಂತ ಫೈನಲ್ ಮಾಡಿ ಬಂದಿದ್ದೀವಿ. ಸೊ ಇದು ಎಲ್ಲಿ ಹೋಗಿದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಅಂದರೆ ಇಷ್ಟು 1-2-3 ಅವರ್ಸ್ ಜರ್ನಿ ಮಾಡಿದ್ದೀವಿ, ಬಟ್ ನಾನು ಅಷ್ಟನ್ನು ಇಲ್ಲಿ ತೊಗೊಂಡಿಲ್ಲ. ಸೊ ನಾವು ಇವಾಗ ನಮ್ಮ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಸೊ ದಿಸ್ ಈಸ್ ಮೆರಿಡಿಯನ್ ಬೇ. ಇಟ್ಸ್ ಅ ಮೆರಿಡಿಯನ್ ಬೇ ರೆಸಾರ್ಟ್. ಇದು ಕುಂದಾಪುರದಲ್ಲಿದೆ. ಸೊ ಇವ್ರದ್ದು ವಾಟರ್ ಪಾರ್ಕ್ ಅಂತ ಕೂಡ ಇದೆ. ಸೊ ನಾವು ಇಲ್ಲಿ ವಾಟರ್ ಪಾರ್ಕಿಗೂ ಹೋಗೋದಿತ್ತು, ಹಾಗೆ ಇಲ್ಲಿ ಒಂದಿನ ಸ್ಟೇ ಮಾಡೋಣ, ಒಂದು ಸ್ವಲ್ಪ ಪರ್ಸ್ನಲ್ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ನನ್ನ ಮಗಳು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾಳೆ. ಅವಳಿಗೆ ಈ ಥರ ಹೋಟೆಲಲ್ಲಿ ರೂಮ್ಸಲ್ಲಿ ಇರೋದು ಅಂದರೆ ತುಂಬಾ ಇಷ್ಟ. ಅವಳು ಮೊದಲೇ ಹೇಳಿದ್ದು, ಅಪ್ಪ ಒಂದು ಚೆನ್ನಾಗಿರೋ ರೆಸಾರ್ಟಲ್ಲಿ ಇಲ್ಲ ಅಂದರೆ ಚೆನ್ನಾಗಿರೋ ಹೋಟೆಲಲ್ಲಿ ನಾವು ಇರೋಣ ಅಂತ. ಸೊ ಅವಳಿಗೋಸ್ಕರನೇ ನಾವು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಸೊ ರೆಸಾರ್ಟ್ ಅಂತೂ ಸೂಪರ್ ಆಗಿದೆ, ಸಖತ್ ಪಾಶ್ ಆಗಿದೆ. ಇವಾಗ ರೂಮ್ ಕೂಡ ಬುಕ್ಕಿಂಗ್ ಮಾಡಿದ್ದೀವಿ. ಇದನ್ನು ಇಲ್ಲಿ ರೂಮ್ ಒಂದು ಏನು ಪ್ರೈಸ್ ಇದೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡೇ ಬೈ ಡೇ. ನಾವು ಬಿಫೋರ್ 1 ಡೇನೇ ಬುಕ್ಕಿಂಗ್ ಮಾಡಿದ್ವಿ. ಸೊ ಇವಾಗ ರೂಮಿಗೆ ಹೋಗೋಣ. ದಿಸ್ ಈಸ್ ದ ರೂಮ್. ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ. ಇಟ್ ವಾಸ್ ಸೋ ಇಂಪ್ರೆಸಿವ್. ಇದಾದಮೇಲೆ ಬೆಡ್ ಇದೆ, ಆಮೇಲೆ ಲಾಕರ್ ಕೂಡ ಕೊಟ್ಟಿದ್ದಾರೆ. ರೂಮ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಸಖತ್ ಖುಷಿ ಆಗುತ್ತೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ವಾಶ್ರೂಮ್. ಇದಾದಮೇಲೆ ಇಲ್ಲಿ ಒಂದು ಕೂಡ ಲಾಕರ್ ಕೂಡ ಕೊಟ್ಟಿದ್ದಾರೆ. ಇದು ಕಾಮನ್ ಆಗಿ ಎಲ್ಲ ಕಡೆ ಇರುತ್ತೆ, ಬಟ್ ಚೆನ್ನಾಗಿದೆ. ಸೊ ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಂದರೆ ಇದ್ರ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದು ಡೈನಿಂಗ್ ಹಾಲ್. ಸೊ ಇಲ್ಲಿ ಒಂದಿಷ್ಟು ರೆಸ್ಟ್ ಮಾಡಿಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಏನಿದೆ ವಾಟರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದನೇ ಹೋಗ್ಬೋದು. ಇದು ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್. ಸೊ ಇದು ಕೂಡ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಲ್ಲಿ ಒಂದಿಷ್ಟು ಮಕ್ಕಳಿಗೆ ಅಂತಾನೆ ಒಂದಿಷ್ಟು ಆಟಿಕೆ ಸಾಮಾನು ಅಂತಾನೆ ಹೇಳ್ಬೋದು ಇಟ್ಟಿದ್ದಾರೆ. ಸೊ ಅಲ್ಲಿ ಒಂದಿಷ್ಟು ಫೋಟೋನ ತೊಗೊಂಡ್ವಿ. ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಅವರು ಹೇಳಿದರು, ನೀವು ನೀರಿಗೆ ಹೋಗಿಬಿಡಿ, ಅಲ್ಲಿ ಒಂದಿಷ್ಟು ಗೇಮ್ಸ್ ಇದೆ ಅಲ್ಲೆಲ್ಲ ಹೋಗಿ ಅಂತ. ಸೊ ನಾವು ಮೊದಲು ಇಲ್ಲಿ ಮಿರರ್ ಹೌಸ್ಗೆ ಬಂದಿದ್ದು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫುಲ್ ಕಾಮಿಡಿ ಅಂತ. ಅಂದರೆ ಒಳಗೆ ಹೋದರೆ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗಲ್ಲ. ಯಾರಾದರೂ ಒಂದು ಸಲ ಹೋಗಿ ಎಲ್ಲಾದರೂ ಕನ್ಫ್ಯೂಸ್ ಆಗಿಬಿಟ್ರೆ ಎಲ್ಲಾದರೂ ಹೊಡ್ಕೊಳ್ಳೋದೆ. ಆಮೇಲೆ ಅಲ್ಲಿಂದ 3D ಶೋಗೆ ಹೋಗಿದ್ವಿ. ಸೊ ಇದು ಕೂಡ ತುಂಬ ಎಕ್ಸೈಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಸೊ ಇದನ್ನು ಒಂದು 10 ಮಿನಿಟ್ಸ್ ಅಂತ ಏನೋ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೊರರ್ ಹೌಸಿಗೆ ಹೋಗಿದ್ದು. ನಾನು ಅದನ್ನು ಶೂಟ್ ಮಾಡಿಲ್ಲ, ನೀವು ಅಲ್ಲೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ. ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಹೋಗಿದ್ದು ವಾಟರ್ ಪಾರ್ಕ್ಗೆ. ಸೊ ಅಲ್ಲಿ ನೈಲಾನ್ ಬಟ್ಟೆನ ಅವರು ರೆಫರ್ ಮಾಡ್ತಾರೆ. ನೀವು ನೈಲಾನ್ ಬಟ್ಟೆನ ತಂದಿಲ್ಲ ಅಂದರೆ ಅವ್ರದ್ದೇ ಶಾಪ್ ಇದೆ. ಸೊ ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಕಲರ್ ಬೇಕು ಎಲ್ಲ ಅವೈಲೇಬಲ್ ಇದೆ, ಅಲ್ಲಿ ನೀವು ತೊಗೋಬೋದು. ಬೋರ್ಡ್ ಕೂಡ ಹಾಕಿದ್ದಾರೆ ಯಾವುದಕ್ಕೆ ಎಷ್ಟಿದೆ ಅಂತ. ಅಲ್ಲಿಂದ ನಾವು ಹೋಗಿದ್ದು ವಾಟರ್ ಪಾರ್ಕ್ಗೆ. ಬನ್ನಿ ವಾಟರ್ ಪಾರ್ಕ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಟೂ ಟು 3 ಅವರ್ಸ್ ನಾವು ವಾಟರ್ ಪಾರ್ಕಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಊಟ ಕೂಡ ಸಿಗುತ್ತೆ, ವೆಜ್ ಮತ್ತು ನಾನ್ ವೆಜ್ ಎರಡೂ ಅವೈಲೇಬಲ್ ಇದೆ. ಸೊ ಎಕ್ಸ್ಟ್ರಾ ಪೇ ಮಾಡಬೇಕು ಅಷ್ಟೇ. ಆಮೇಲೆ ಅಲ್ಲಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹೇಳಿ ಮತ್ತೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದುಬಿಟ್ಟು ಒಂದಿಷ್ಟು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋದ್ವಿ. ಅಲ್ಲಿ ಒಂದು ಪಾರ್ಕ್ ಥರ ಇದೆ. ಸೊ ಅಲ್ಲಿ ಮಕ್ಕಳು ಒಂದಿಷ್ಟು ಗೇಮ್ಸನ್ನು ಕೂಡ ಇಟ್ಟಿದ್ದಾರೆ. ಒಂದೆಲ್ಲ ಗೇಮನ್ನು ಒಂದು ಬಿಡದೆ ನನ್ನ ಮಗಳು ಫುಲ್ ಮಸ್ತಾಗಿ ಎಂಜಾಯ್ ಮಾಡಿದ್ಲು. ತುಂಬ ಒಳ್ಳೆ ಪ್ಲೇಸಸ್ ಇದೆ. ಸೊ ನಾವು ಫೋಟೋ ಪ್ರಿಯರು, ಅಲ್ಲಿ ಒಂದಿಷ್ಟು ಫೋಟೋನ ತೊಗೊಂಡ್ವಿ. ಹಾಗೆ ಅಲ್ಲಿ ಒಂದು 3-4
ಓಲ್ಡ್ ಪ್ಯಾಟರ್ನ್ ವೆಹಿಕಲನ್ನು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹೀಗೆ ನೋಡೋಕ್ಕಂತಾನೆ ಇಟ್ಟಿದ್ದಾರೆ. ಅಲ್ಲಿ ಒಂದಿಷ್ಟು ಫೋಟೋಸನ್ನು ತೊಗೊಂಡ್ವಿ, ನೋಡಿದ್ವಿ. ಅಲ್ಲಿಂದ ಅಷ್ಟೊತ್ತಿಗೆ ಈವ್ನಿಂಗ್ ಟೈಮ್ ಆಗಿತ್ತು. ಸೊ ಅವರೆಲ್ಲ ಲೈಟಿಂಗ್ ಆನ್ ಮಾಡಿದರು. ತುಂಬ ಚೆನ್ನಾಗಿ ಅನಿಸ್ತು ನೋಡಲಿಕ್ಕೆ. ಸೊ ಫ್ಯಾಮಿಲಿ ಜೊತೆಗೆ ಈ ಥರ ವರ್ಷಕ್ಕೆ ಒಂದ್ಸಲ ಆದರೂ ಟ್ರಿಪ್ಪಿಗೆ ಹೋದರೆ ತುಂಬಾ ಸಂತೋಷ ಅನಿಸುತ್ತೆ. ಮೂಡೆಲ್ಲ ಚೆನ್ನಾಗಿ ರಿಫ್ರೆಶ್ ಆಗುತ್ತೆ. ಮತ್ತು ಇದು ಒಂದು ಲೈಫ್ ಟೈಮ್ ಮೆಮೊರೀಸು. ವರ್ಷಕ್ಕೆ ಒಂದ್ಸಲ ಆದರೂ ಫ್ಯಾಮಿಲಿ ಜೊತೆಗೆ ಔಟಿಂಗ್ ಹೋಗೋದು ಒಂದು ಒಳ್ಳೆಯ ಹವ್ಯಾಸ ಅಂತ ನನಗನ್ಸುತ್ತೆ. ಸೊ ನಾವು ಇದನ್ನು ಒಂದು 2-3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಹ್ಯಾಪಿ ಆ ಪ್ಲ್ಯಾನ್ ಜೊತೆಗೆ. ತುಂಬ ದೂರ ಹೋಗೋಕ್ಕಾಗಲ್ಲ ಅಂತಂದರೂ ನಿಯರ್ ಬೈ ಪ್ಲೇಸಸ್ಗೆ ಹೋಗಿ ಒನ್ ಡೇ ಸ್ಟೇ ಮಾಡಿಬಿಟ್ಟು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದರೆ ತುಂಬಾ ಒಳ್ಳೆಯದು ಅನಿಸುತ್ತೆ. ತುಂಬ ರಿಫ್ರೆಶ್ ಅನಿಸುತ್ತೆ. ಈ ಒಂದು ರಿಫ್ರೆಶ್ಮೆಂಟ್ ಎಲ್ಲರ ಲೈಫಲ್ಲಿದ್ದರೆ ತುಂಬಾ ಚೆಂದ ಅಲ್ವಾ. ಸೊ ನಾವು ಒಂದಿನ ಅಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಚೆಕ್ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾನು ಮತ್ತು ನನ್ನ ಮಗಳು ಒಂದೇ ಥರ ಡ್ರೆಸ್ಸನ್ನು ಕೂಡ ಮಾಡ್ಕೊಂಡಿದ್ವಿ. ಸೊ ವಿ ಹ್ಯಾಡ್ ವಂಡರ್ಫುಲ್ ಟ್ರಿಪ್. ತುಂಬಾ ಸಂತೋಷ ಆಯಿತು, ತುಂಬಾ ಖುಷಿಪಟ್ವಿ. ಸೊ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್, ನಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕೆ, ಇಷ್ಟೊಂದು ಎಂಜಾಯ್ನ ಮಾಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಒಂದು ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.